ಸ್ನೇಹಿತರೆ, ಒಂದು ಕ್ಷಣ ನಿಲ್ಲಿ. ನಿಮ್ಮ ಮೊಬೈಲ್ ತೆರೆಯಿರಿ. ಇಂದಿನ ನ್ಯೂಸ್ ಓಪನ್ ಮಾಡಿ. ಏನ್ ಕಾಣ್ತಿದೆ? ಯುದ್ಧ, ಸ್ಫೋಟ, ರಕ್ತಪಾತ. ಒಂದು ದೇಶ ಮತ್ತೊಂದು ದೇಶದ ಮೇಲೆ ಕ್ಷಿಪಣಿ ಬಿಡ್ತಿದೆ. ನಗರಗಳು ಬೂದಿಯಾಗ್ತಿವೆ. ಮಕ್ಕಳು ಅಳ್ತಾ ಓಡ್ತಿವೆ. ಪ್ರತಿದಿನ ನಾವು ಇದನ್ನ ನೋಡ್ತೀವಿ. ಒಂದು ನಿಮಿಷ ಕಳವಳ ಆಗ್ತೀವಿ. ನಂತರ ಮುಂದಿನ ರೀಲ್ಗೆ ಸ್ಕ್ರೋಲ್ ಮಾಡ್ತೀವಿ. ಆದರೆ ಯಾರಾದರೂ ಒಂದು ಕ್ಷಣ ಯೋಚಿಸಿದ್ದಾರ, ಈ ಯುದ್ಧಗಳ ಹಿಂದಿರುವ ನಿಜವಾದ ನೋವೇನು? ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಕನ್ನಡ ಸಿನಿಮಾ ಮುತ್ತಿನ ಹಾರ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಯುದ್ಧದ ನಿಜ ಮುಖ ತೋರಿಸಿದ ಕನ್ನಡಿ. ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಕೂರ್ಗ್ ಸೈನಿಕ ಅಚ್ಚಪ್ಪ. ಅವನಿಗೆ ಚಿಕಿತ್ಸೆ ನೀಡುವ ಆರ್ಮಿ ನರ್ಸ್ ಅನ್ನಪೂರ್ಣ. ಅಲ್ಲಿ ಹುಟ್ಟಿದ ಪ್ರೀತಿ, ನಂತರ ಮದುವೆ. ಗಂಡನನ್ನು ಸೇರಲು ಮಗುವಿನ ಜೊತೆ ಹೋಗುವಾಗ ಒಂದು ಆಕಸ್ಮಿಕ ದಾಳಿ. ತಾಯಿ ಕಣ್ಮುಂದೆಯೇ ಚಿಕ್ಕ ಮಗುವಿನ ಮರಣ. ಆ ಒಂದು ಕ್ಷಣ ಒಂದು ತಾಯಿಯ ಜೀವನವನ್ನೇ ಮುರಿಯುತ್ತದೆ. ಆ ನೋವನ್ನು ಒಂದು ಕುಟುಂಬ ಮೌನವಾಗಿ ಹೊರುತ್ತದೆ. ವರ್ಷಗಳು ಕಳೆದವು. ಮೇಜರಾದ ಅಚ್ಚಪ್ಪ ತನ್ನ ಜೊತೆ ಇರುವ ಯುವ ಸೈನಿಕ ಮೋಹನ್ನಲ್ಲಿ ತನ್ನ ಮಗನನ್ನು ನೋಡುತ್ತಾನೆ. ಆದರೆ ವಿಧಿ ಮತ್ತೆ ಕರುಣೆ ತೋರೋದಿಲ್ಲ. ಕೊನೆಯಲ್ಲಿ ಯುದ್ಧ ಅವನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಇದು ಒಂದು ಕುಟುಂಬದ ಕಥೆ. ಯುದ್ಧ ಏನನ್ನು ಕಸಿಯಬಲ್ಲದು ಎಂಬುದರ ನಿಜ ಚಿತ್ರ. ಯುದ್ಧದಲ್ಲಿ ಗೆಲುವು ಸೋಲು ಅಷ್ಟೇ ಮುಖ್ಯ ಅಲ್ಲ, ಪ್ರತಿ ಯುದ್ಧದ ಅಂತ್ಯ ನಷ್ಟ ಮಾತ್ರ. ನಾವು ಯುದ್ಧವನ್ನು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ನೋಡ್ತೀವಿ. ಇಷ್ಟು ಜನ ಸತ್ರು, ಒಂದು ನಿಮಿಷ ನೋಡ್ತೀವಿ, ಚಾನೆಲ್ ಬದಲಿಸ್ತೀವಿ. ಆದರೆ ಮುತ್ತಿನ ಹಾರ ನಮಗೆ ಹೇಳುತ್ತೆ, ಆ ಇಷ್ಟು ಜನದಲ್ಲಿ ಒಬ್ಬ ತಂದೆ ಇದ್ದ, ಒಬ್ಬ ಮಗ ಇದ್ದ, ಒಬ್ಬ ಗಂಡ ಇದ್ದ. ಒಂದು ಸ್ಫೋಟ, ಅದು ಕೇವಲ ಒಂದು ಸುದ್ದಿಯಲ್ಲ, ಅದು ಯಾರದೋ ಜೀವನದ ಅಂತ್ಯ. ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ, ಯಾರು ಹೆಚ್ಚು ಕಳೆದುಕೊಂಡ್ರು ಅನ್ನೋದು ಮಾತ್ರ. ಯುದ್ಧ ಭೂಮಿಯಲ್ಲಿ ನಡೆಯೋದಿಲ್ಲ, ಅದು ಪ್ರತಿ ಮನೆಯೊಳಗೂ ನಡೆಯುತ್ತೆ. ಮುತ್ತಿನ ಹಾರ ಈ ಸತ್ಯವನ್ನು ಒಂದೊಂದು ದೃಶ್ಯದಲ್ಲಿ ನಮ್ಮ ಮನಸ್ಸಿಗೆ ನಾಟಿಸುತ್ತದೆ. ಈ ಸಿನಿಮಾ ನೋಡ್ತಾ ನೋಡ್ತಾ ಅನಿಸುತ್ತೆ, ಈ ಕಥೆ 30 ವರ್ಷಗಳಷ್ಟು ಹಿಂದೆ ಬರೆದಿದ್ರೂ ಇಂದಿಗೂ ಎಷ್ಟು ಪ್ರಸ್ತುತ ಎಂದು. ಇಂದು ಜಗತ್ತಿನಲ್ಲಿ ನೋಡಿ, ಗಡಿಭಾಗಗಳಲ್ಲಿ ಸಂಘರ್ಷ, ಲಕ್ಷಾಂತರ ಜನರು ಮನೆ ಕಳೆದುಕೊಂಡಿದ್ದಾರೆ. ಶರಣಾರ್ಥಿಗಳ ಬದುಕು ಒಂದು ನಿರಂತರ ನರಕ. ಒಂದು ರಾಜಕೀಯ ತೀರ್ಮಾನ 1000 ಕುಟುಂಬಗಳ ಬದುಕನ್ನು ಕತ್ತಲಲ್ಲಿ ಬಿಡುತ್ತಿದೆ. ಮುತ್ತಿನ ಹಾರ ವರ್ಷಗಳ ಹಿಂದೆ ಇದನ್ನ ಕೂಗಿ ಹೇಳಿತ್ತು. ಯುದ್ಧ ಆರಂಭವಾಗೋದು ರಾಜಕೀಯದಿಂದ, ಆದರೆ ಅದರ ಬೆಲೆ ಕಟ್ಟೋದು ಸಾಮಾನ್ಯ ಜನ. ಈ ಒಂದು ಸಾಲು ಇಂದಿನ ಜಗತ್ತಿನ ನಿಜವಾದ ಚಿತ್ರ. ಒಬ್ಬ ಸೈನಿಕನ ಹೃದಯದಲ್ಲಿ ಯುದ್ಧ ಇರೋದಿಲ್ಲ, ಅವನ ಮನಸ್ಸಿನಲ್ಲಿರೋದು ಅಮ್ಮ, ಮಗು, ಹೆಂಡತಿ. ಆದರೆ ಪರಿಸ್ಥಿತಿಗಳು ಅವನನ್ನು ಯುದ್ಧಕ್ಕೆ ತಳ್ಳಿರ್ತವೆ ಮತ್ತು ಅವನ ಕನಸುಗಳು ಆ ಕ್ಷಿಪಣಿಗಳ ಜೊತೆ ಚೆದರಿ ಹೋಗ್ತವೆ. ಮುತ್ತಿನ ಹಾರ ಈ ನೋವನ್ನು ಮಾತಿಲ್ಲದೆ ಹೇಳ್ತದೆ. ಆ ಮೌನವೇ ಅದರ ಶಕ್ತಿ. ಮುತ್ತಿನ ಹಾರ ನಮಗೆ ಹೇಳುವ ದೊಡ್ಡ ಪಾಠ, ಯುದ್ಧದಿಂದ ಏನೋ ಸಿಗೋದಿಲ್ಲ, ಶಾಂತಿಯಿಂದ ಮಾತ್ರ ಭವಿಷ್ಯ ನಿರ್ಮಾಣವಾಗುತ್ತದೆ. ಇಂದಿನ ಜಗತ್ತಿಗೆ ಬೇಕಾದ್ದು ಯುದ್ಧಾಸ್ತ್ರ ಅಲ್ಲ, ಬೇಕಾಗಿರೋದು ಶಾಂತಿ, ಸಹನೆ, ಮಾನವೀಯತೆ. ಒಂದು ಸಿನಿಮಾ ಜಗತ್ತನ್ನು ಬದಲಾಯಿಸದೇ ಇರಬಹುದು, ಆದರೆ ಅದು ಒಂದು ಮನಸ್ಸನ್ನು ತಟ್ಟಬಹುದು. ಮತ್ತು ಒಂದು ಮನಸ್ಸು ಬದಲಾದರೆ ಯುದ್ಧವೇ ನಿಲ್ಲಬಹುದು. ಈ ವಿಡಿಯೋ ನಿಮ್ಮ ಎದೆಗೆ ತಾಕಿದರೆ ಒಂದು ಲೈಕ್ ಮಾಡಿ, ಈ ಸಂದೇಶ ಹರಡಲಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅರ್ಥಪೂರ್ಣ ವಿಡಿಯೋಗಾಗಿ. ಕಮೆಂಟ್ನಲ್ಲಿ ಹೇಳಿ, ಯುದ್ಧ ಬೇಕಾ, ಶಾಂತಿ ಬೇಕಾ? ನಿಮ್ಮ ಉತ್ತರ ಏನು? ಧನ್ಯವಾದಗಳು. ಯಮದೂತ ಜನನುಂದು ರಣಭೂತ ನಿನಗಿಂದು ದಾಹ ಎಂದಿಲ್ಲ.